ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದು ಯಾವತ್ತು ಬಿಡುಗಡೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಹೋದ ವಾರ ಬಿಡುಗಡೆ ಆಗಿತ್ತು ನೋಡಿ. ಈಗ ಆಲ್ಮೋಸ್ಟ್ ಒಂದು 70% ಜನರಿಗೆ ಬಿಡುಗಡೆ ಆಗಿದೆ ನೋಡಿ ಸ್ನೇಹಿತರೆ. ಇನ್ನು 30% ಜನರಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ತುಂಬಾ ಜನ ಹೊಸ ವ್ಯೂವರ್ಸ್ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಯಾವುದೇ ರೀತಿ ಫೇಕ್ ಸುದ್ದಿನ ನಾವು ಕೊಟ್ಟಿಲ್ಲ, ಖಂಡಿತ ಮುಂದೇನು ಕೊಡಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಮಾತಾಡಿದ್ದಾರೆ. ಅದ್ರ ಜೊತೆಲಿ ಎಷ್ಟು ಕಂತಿನ ಹಣ ಡಿವಿದೆ ಅಂತ ಕೂಡ ಸಚಿವೆಯವರೇ ಉತ್ತರ ಕೊಟ್ಟಿದ್ದಾರೆ. ಆ ಕಂತಿನ ಹಣ ಯಾವತ್ತು ಕೊಡ್ತೀವಿ ಅಂತ ಕೂಡ ಅವರೇ ಉತ್ತರ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಧ್ಯಮಗಳಿಗೆ ಏನಂತ ಹೇಳಿಕೆ ನೀಡಿದ್ರು ಅಂದ್ರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಸಿದ್ದರಾಮಯ್ಯ ಸಾಹೇಬ್ರು ಇವಾಗವರೆಗೂ ಇನ್ನೂ ಬಿಡುಗಡೆ ಮಾಡಿಲ್ಲ. ಯಾಕಂದ್ರೆ ಹಣಕಾಸು ಸಚಿವರು ಅವರೇ ಆಗಿರೋದ್ರಿಂದ ಅವ್ರ ಹತ್ರನೇ ಇದೆ. ಈ ಕ್ಷಣದವರೆಗೂ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಆ 2 ತಿಂಗಳ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದ ತಕ್ಷಣನೇ ನಾವು ನಿಮಗೆ ಕೊಡ್ತೀವಿ ಅಂತ ಸಚಿವೆಯವರು ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಅದ್ರ ಜೊತೆಲಿ ಸಚಿವೆಯವರು ಹೇಳ್ತಾರೆ ನೋಡಿ, 25ನೇ ಕಂತಿನ ಹಣ ಏನಿದೆ ಅದು ಕೂಡ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ನೋಡಿ. ಒಟ್ಟು ನಾವು 24 ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ. ಅದ್ರ ಜೊತೆಲಿ ಈ 2 ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದೀವಿ. ಒಟ್ಟು ಗೃಹಲಕ್ಷ್ಮಿಯರಿಗೆ ನಾವು 26 ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಸಚಿವರು ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನು ನಿಮ್ಮ ಮೀಡಿಯಾ ಹತ್ರ ಬರಕ್ಕೆ ಮುಂಚೆನೇ 26ನೇ ಕಂತಿನ ಹಣನ ಕ್ಲಿಯರ್ ಮಾಡಿಬಿಟ್ಟೆ ಬಂದಿದ್ದೀನಿ ಅಂತ ಸಚಿವೆಯವರು ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಇದೇ ವಾರ ಖಂಡಿತವಾಗ್ಲೂ 26ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನೋಡಿ ಸ್ನೇಹಿತರೆ. ಇನ್ನೊಂದು ವಾರದಲ್ಲಿ 26ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ಸಚಿವೆಯವರು ಹೇಳಿಕೆ ನೀಡಿದ್ದಾರೆ, ನಾವು ಈಗಾಗಲೇ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ. ಹಾಗಾಗಿ 100% ಬರುತ್ತೆ ನೋಡಿ ಸ್ನೇಹಿತರೆ. ಇನ್ನು ಯಾರಿಗೆ 25ನೇ ಕಂತಿನ ಹಣ ಬಂದಿಲ್ಲ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 26ನೇ ಕಂತಿನ ಹಣದ ಜೊತೆಲೆ ಬಂದೇ ಬರುತ್ತೆ. ಮತ್ತೆ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನೋಡಿ, 5 ಕಂತು ಕೊಡಬೇಕಿತ್ತು, ಅದರಲ್ಲಿ 2 ಕಂತು ಕೊಟ್ಟಿದ್ದೀವಿ, ಇನ್ನ 3 ಕಂತು ಬಾಕಿ ಇದೆ ಅಂತ ಸಚಿವರು ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, 26ನೇ ಕಂತು ಬಿಡುಗಡೆ ಆದ್ಮೇಲೆ ನಾವು ತಿಳಿಸ್ಕೊಡ್ತೀವಿ. ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇನ್ನು ಯಾರಿಗೆಲ್ಲ 25ನೇ ಕಂತು ಬಂದಿಲ್ಲ, ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.